ಸಚಿವರಂತ ಬೈರತಿ ಸುರೇಶ್ ನೇರವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಾವಿನ ಬೆಂಬಲ ಬೆಲೆ ವಿಚಾರವಾಗಿ ಸಾಕಷ್ಟು ಹೋರಾಟಗಳಾಗ್ತಿವೆ. ಇವತ್ತು JDS ಶಾಸಕರು ಕೂಡ ವಿಧಾನಸೌಧದಲ್ಲಿ ಬಂದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಇದಕ್ಕೆ ಸರ್ ನಿಮ್ಮ ಸರ್ಕಾರದ ನಿಲುವು, ನೀವು ಸಚಿವರಾಗಿದ್ದೀರಿ. ಈಗ ನೋಡಿ, ನಾನು ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ರೈತರು ಎಲ್ಲ ಬಂದು, ರೈತ ಮುಖಂಡರು ಕೋಲಾರ ಜಿಲ್ಲೆಯಿಂದ ಬಂದು ನಾನು ಭೇಟಿ ಮಾಡಿದ್ರು. ಯಾಕಂದರೆ ಇಡೀ ರಾಜ್ಯದಲ್ಲಿ ಮಾವು ಬೆಳೆಗಾರರು ಅತಿ ಹೆಚ್ಚಿನದಾಗಿರುವಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಅವರ ಕಷ್ಟಗಳ ಅರಿವು ನಮಗಿದೆ, ಸರ್ಕಾರಕ್ಕೂ ಇದೆ. ಸ್ವತಃ ನಾನೇ ರೈತ ಕುಟುಂಬದಿಂದ ಬಂದೋದ್ರಿಂದ ನನಗೂ ಸಹ ಅವರ ಕಷ್ಟದ ಅರಿವಿದೆ. ಮತ್ತು ಅದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಕೋಲಾರದಲ್ಲಿ ಬೆಳೆದಂತಹ ತೋತಾಪುರಿ ಮತ್ತು ಬೇರೆ ಮಾವಿನ ಹಣ್ಣುಗಳನ್ನು ಅವರ ರಾಜ್ಯಕ್ಕೆ ಕೊಂಡೊಯ್ಯಬಾರ್ದು ಅಂತ ಹೇಳಿ ರೂಲ್ಸ್ ಮಾಡಿದ್ದು. ಅದರ ವಿರುದ್ಧವಾಗಿ ಸಹ ನಾವು ಮುಖ್ಯಮಂತ್ರಿಗಳು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದು. ಅದಕ್ಕೆ ಅವರೇನು ಇವತ್ತಿನವರೆಗೂ ಉತ್ತರ ಬರೆದಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರಕ್ಕೂ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಮನವಿ ಮಾಡಿದ್ದೀವಿ, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ. ನೋಡೋಣ ಅವರು ಯಾವ ಥರ ತೀರ್ಮಾನ ತಗೋತಾರೆ ಅಂತ ಗೊತ್ತಿಲ್ಲ. ಮತ್ತು ಇದ್ರ ಜೊತೆಗೆ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ಟಲ್ಲಿ ನಾವು ನಾಳೆ ಇದರ ವಿಷಯವಾಗಿ ಪ್ರಸ್ತಾಪವನ್ನು ಮಾಡಿ, ಬೆಳಿಗ್ಗೆನೇ ನಾನು ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಸರಿ ನಾನು ಇಡೀ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ನಾನು ಮನವಿಯನ್ನು ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾಳೆ ನಡೆಯುವಂಥ ಸಚಿವ ಸಂಪುಟದ ಸಭೆಯಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ರೈತರಿಗೆ ಯಾವ ರೀತಿ ಸಹಾಯ ಮಾಡೋದು ಅಂತ ನಾಳೆ ಹೇಳ್ತೀವಿ. ನನಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು ಮತ್ತು ಇಡೀ ಸಚಿವ ಸಂಪುಟ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ನಿಲ್ತದೆ. ಅವರಿಗೆ ಬೆಂಬಲ ಬೆಲೆಯನ್ನು ನಾವು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದು ಎಷ್ಟು ಅಂತ ನಾಳೆ ತೀರ್ಮಾನ ಮಾಡ್ತೀವಿ. ನಿರ್ಬಂಧ ತೆರವಿನ ಬಗ್ಗೆ ಸಚಿವರಾಗಿ ನೀವು ಆಗಲಿ ಮತ್ತು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈಗ ಪಕ್ಕದ ರಾಜ್ಯದವರು ಸೌಹಾರ್ದತೆಯನ್ನು ಕೂಡ ತೋರಿಸ್ತಾ ಇಲ್ಲ. ನಮ್ಮಿಂದ ಇತ್ತೀಚಿನ ದಿನಗಳಲ್ಲಿ ಆನೆ ಕೂಡ ಪಡ್ಕೊಂಡು ಹೋದರು, ಬೇರೆ ಬೇರೆ ವಿಚಾರಗಳು ಸಹ ನಮ್ಮ ಅನುಕೂಲ ಪಡೀತಾರೆ. ಆದರೆ ನಮ್ಮ ರೈತರ ಸಮಸ್ಯೆ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅವರು ಅಂತ ಹೇಳಿ. ನೋಡಿ, ಇದು ಭಾಳ ಅಮಾನವೀಯವಾಗಿ ಇವತ್ತು ಪಕ್ಕದ ರಾಜ್ಯಗಳು ನಮ್ಮ ರಾಜ್ಯದ ರೈತರು ಬೆಳೆದಂತಹ ಬೆಳೆಯನ್ನು ಅವರ ರಾಜ್ಯದಲ್ಲಿ ಮಾರಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವು ಈಗಾಗಲೇ ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಮನಸ್ಸಲ್ಲಿದ್ದಂತಹ ಬೇಜಾರನ್ನು ಹೇಳಿದ್ದೀವಿ. ಅದರ ಪ್ರಕಾರ ಮುಖ್ಯಮಂತ್ರಿಗಳು ಸುಮಾರು 2 ಸರ್ತಿ ಆಂಧ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಈ ಥರ ಮಾಡೋದು ಅಮಾನವೀಯ. ಯಾಕಂದರೆ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ನಾವು ನಮ್ಮ ರೈತರು ಬೆಳೆದಂಥ ಬೆಳೆಯನ್ನು ಪಕ್ಕದ ರಾಜ್ಯವ್ರು ತಗೊಂಡಿಲ್ಲ ಅಂದರೆ ಅವರು ಸಹ ಭಾಳಷ್ಟು ಬೆಳೆಗಳನ್ನು, ಅವರ ಉತ್ಪನ್ನಗಳನ್ನು ನಮ್ಮ ರಾಜ್ಯಕ್ಕೆ ಕಳಿಸ್ತಾರೆ. ಅದಕ್ಕೆ ನಾವು ಸಹ ಮುಂದಿನ ದಿನಗಳಲ್ಲಿ ನಾವು ಸಹ ನಿರ್ಬಂಧವನ್ನು ಹೇರುವಂಥ ಕೆಲಸ ನಾವು ಮಾಡ್ತೀವಿ. ಅವರು ಸೀರಿಯಸ್ ಆಗಿ ನಾವು ಕೊಟ್ಟಂಥ ಸಲಹೆಯನ್ನು ಅವರು ತಿರಸ್ಕಾರ ಮಾಡಿದರೆ ನಾವು ಸ್ವಲ್ಪ ದಿನ ನೋಡಿ ಅವರು ಏನಾದರೂ ಅವರ ಬೆಳೆಗಳನ್ನು ನಮ್ಮ ರಾಜ್ಯಕ್ಕೆ ಬಂದವಾಗ ನಾವು ಸಹ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾವು ನಮ್ಮ ರಾಜ್ಯದ ರೈತರ ಪರವಾಗಿ ಇದ್ದೀವಿ. ಪ್ರಜಾಪ್ರಭುತ್ವ ದೇಶ ನಮ್ಮದು. ಈ ಥರ ಮಾಡಿರುವಂತಹದ್ದು ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಂಧ್ರವ್ರು ನಮಗೇನು ಮಾಡಿದ್ದಾರೆ ಇದು ಅಕ್ಷಮ್ಯ. ಇದು ಆಂಧ್ರ ಸರ್ಕಾರಕ್ಕೆ ಕೊಡ್ತಾ ಇರುವಂಥ ಎಚ್ಚರಿಕೆ ಅಂತ ಆದರೂ ತಿಳ್ಕೊಬೋದು, ತಿಳುವಳಿಕೆ ಆದರೂ ಅಂತ ತಿಳ್ಕೊಬೋದು, ಸಲಹೆ ಆದರೂ ತಿಳ್ಕೊಬೋದು. ನಮ್ಮ ರೈತರ ಬೆಂಬಲಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ. ಅದರ ಪ್ರಕಾರ ಅವ್ರು ಯಾವ ಥರ ಆದರೂ ತಿಳ್ಕೊಳ್ಳಿ, ಇದನ್ನು ಈ ಕೂಡಲೇ ಈ ನಿರ್ಬಂಧವನ್ನು ಅವ್ರು ಹಿಂತೆಗಿಬೇಕು ಅಂತ ನಾನು